ಒಮ್ಮೆ ಗುರುವು ತನ್ನ ಶಿಷ್ಯರಿಗೆ ಹೀಗೆ ಹೇಳುತ್ತಿದ್ದರು, ನಿಜವಾದ ಸಾಮರ್ಥ್ಯ ಕಲ್ಲಿನಂತದಲ್ಲ, ಭುಜದಂತಿರುವುದು ಎಂಬುದಾಗಿ. ಅದಕ್ಕೆ ಒಬ್ಬ ಶಿಷ್ಯನು, ಗುರುವೇ, ನಿಮ್ಮ ಮಾತು ಅರ್ಥವಾಗಲಿಲ್ಲ ಅಂದನು. ತಕ್ಷಣ ಗುರುವು ಅದರ ವಿವರಣೆಯನ್ನು ಕೊಟ್ಟರು. ಅದೇನೆಂದರೆ, ಕಲ್ಲಿಗೆ ಶಕ್ತಿ ಇರುವುದು ನಿಜ, ಆದರೆ ಅದರಲ್ಲಿ ಒರಟುತನ ಹೆಚ್ಚಾಗಿರುವುದು, ಅದಕ್ಕೆ ತಗ್ಗು ಬೊಗ್ಗು ಇಲ್ಲ. ಕಲ್ಲು ತನಗಿಂತ ಬಲವಾದ ಒಂದು ವಸ್ತುವಿಗೆ ಡಿಕ್ಕಿ ಹೊಡೆದರೆ ಕಲ್ಲು ಚೂರಾಗುತ್ತದೆ, ಆದರೆ ಭುಜವು ಹಾಗಲ್ಲ. ಅವಶ್ಯವಿರುವಾಗ ತಗ್ಗಿ ಬೊಗ್ಗಿ ಸಹಾಯ ಮಾಡುತ್ತದೆ, ಹಾಗೆಯೇ ಯಾವುದನ್ನಾದರೂ ತಾಳಿಕೊಳ್ಳುತ್ತದೆ ಅಂದರು. ಆಗ ಇನ್ನೊಬ್ಬ ಶಿಷ್ಯನು, ಇದರಿಂದ ನೀವು ನಮಗೆ ಕಲಿಸುವ ಪಾಠವೇನು ಗುರುವೇ ಎಂದು ಪ್ರಶ್ನಿಸಿದನು. ಅದಕ್ಕೆ ಗುರುವು ವಿವರಿಸುತ್ತಾ, ನೋಡಿರಿ, ಸಾಮರ್ಥ್ಯವುಳ್ಳವರು ಒರಟಾಗಿರುವುದಿಲ್ಲ, ಆದರೆ ತನ್ನ ಇಷ್ಟವನ್ನು ಮಾತ್ರ ಮಾಡುತ್ತಾ ಇತರರನ್ನು ತಳ್ಳಿಬಿಡುವವರು ಕಲ್ಲಿನಂತಿರುವವರು. ಇವರ ಬಳಿ ಯಾವಾಗಲೂ ಕಲ್ಲಿನಂಥ ಮನಸ್ಸಿರುತ್ತದೆ, ಕರುಣೆ ಇರುವುದಿಲ್ಲ. ಸಾಮರ್ಥ್ಯವುಳ್ಳ ಮನುಷ್ಯರು ಬಗ್ಗುವ ಸಂದರ್ಭದಲ್ಲಿ ಬಗ್ಗುತ್ತಾರೆ, ಕರುಣೆ ತೋರುವ ಸಮಯದಲ್ಲಿ ಕರುಣೆಯನ್ನು ತೋರಿಸುತ್ತಾರೆ. ಅವರ ಎಲ್ಲ ಕ್ರಿಯೆಗಳು ಸಮಾನವಾಗಿರುವವು. ಹೌದು, ನಾವು ಸಹ ಪಾಪದಲ್ಲಿ ಬೀಳದೆ ದೃಢವಾಗಿ ನಿಲ್ಲಬೇಕು. ಸ್ಥಿರ ಮನಸ್ಸಿನಿಂದ ದೇವರ ಕಡೆಗೆ ದೃಷ್ಟಿ ಇಟ್ಟು ಮುಂದೆ ಸಾಗಬೇಕು. ಆದರೆ ಬೇರೆಯವರು ಶೋಧನೆಗೆ ಒಳಗಾದರೆ ಅವರನ್ನು ಬಹಳ ನಮ್ರತೆಯಿಂದ ತಿರುಗಿಸಬೇಕು. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿ ಎಂದು ಬೈಬಲ್ ಹೇಳುತ್ತದೆ.